ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಿಶ್ಚಿತಾ ಪ್ರವೀಣ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಹೋಗಿ ದಯವಿಟ್ಟು ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ತಿಳಿಸಿ ನನ್ನ ವಿಡಿಯೋ ಬಗ್ಗೆ, ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನೆಕ್ಸ್ಟ್ ಬರೋ ವಿಡಿಯೋ ತುಂಬ ಸಸ್ಪೆನ್ಸ್ ಆಗಿದೆ, ಏನು ಅಂತ ನೋಡಿ ವೆಯ್ಟ್ ಮಾಡಿ ಅಂತ ಹೇಳಿಬಿಟ್ಟು ಆ ಸಸ್ಪೆನ್ಸ್ ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ. ನಾವಿವಾಗ ಇಂಡಿಯಾಗೆ ಹೋಗ್ತಾ ಇದ್ದೀವಿ. ಬಟ್ ಇಂಡಿಯಾಗೆ ಹೋಗೋಕ್ಕೂ ಮುಂಚೆ ಹೇಗೆ ಜರ್ನಿ ಮಾಡ್ತೀವಿ ಮತ್ತೆ ಎಲ್ಲೆಲ್ಲಿಗೆ ಹೋಗ್ತೀವಿ ಅನ್ನೋದು ನೋಡಿ. ನಾವಿಲ್ಲಿ ಕೆನಡಾಗೆ ಬಂದು ಒಂದು 10 ಮಂತ್ಸ್ ಆಯಿತು. ಮತ್ತು ನನಗೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಒಂದು ನನ್ನ ಜಾಗಕ್ಕೆ ನಾನು ಹೋಗಿ ಸೇರೋ ಅಂಥದ್ದು, ಮತ್ತು ಇನ್ನೊಂದು ಟೊರೊಂಟೋದಲ್ಲಿ ಒಂದು 4 ದಿನ ಸ್ಟೇ ಮಾಡಿ ಟ್ರಿಪ್ ಮಾಡೋ ಅಂಥದ್ದು ಅಂತ ಹೇಳಿದರು ಪ್ರವೀಣು. ಟ್ರಿಪ್ ಮಾಡಿಕೊಂಡು ಇಂಡಿಯಾಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಮದುವೆ ಆಗಿ 4 ವರ್ಷ ಆದಮೇಲೆ ಫಸ್ಟ್ ಟೈಮ್ ನಾನು ಪ್ರವೀಣ್ ಟ್ರಿಪ್ ಅಂತ ಹೋಗ್ತಾ ಇರೋದು. ಎಲ್ಲೂ ಹೋಗಿರಲಿಲ್ಲ ಕಾರಣಾಂತರಗಳಿಂದ. ನಾವು ಮದುವೆ ಆಗಿದ್ದೆ ಕೋವಿಡಲ್ಲಿ. ಆವಾಗ 1 ಇಯರ್ ಕೋವಿಡ್ದು ತುಂಬಾ ಭಯ ಆಯಿತು. ಅದಾದಮೇಲೆ ನನಗೆ ಬೇಬಿ ಆಯಿತು, ನಾನು ಕನ್ಸೀವ್ ಆದೆ. ಹೀಗೆ ಮಗುನ ಹಿಡ್ಕೊಂಡೆಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಮತ್ತು ಅದಾದಮೇಲೆ ಒಂದು 3 ವರ್ಷ ಆದಮೇಲೆ ಇದು ಕೆನಡಾದು ಜಾಬ್ ಆಗ್ತಾಯಿತ್ತು. ಅದರದ್ದು ಪ್ರೊಸೆಸ್ ಎಲ್ಲ ತುಂಬಾ ಇತ್ತು. ಅದು ಒಂದು ಏನಿಲ್ಲ ಅಂದರೆ 7ರಿಂದ 6 ತಿಂಗಳು ಪ್ರೊಸೆಸ್ ನಡೀತಾ ಇತ್ತು ಜಾಬ್ದು, ಕೆನಡಾದಲ್ಲಿ ಜಾಬ್ಗೆ ಬರೋ ಅಂಥದ್ದು ಆ ಥರದ್ದೆಲ್ಲ. ಹಾಗಾಗಿ ಎಲ್ಲೂ ಹೋಗೋದಕ್ಕಾಗಿರಲಿಲ್ಲ. ಅದಕ್ಕೆ ಒಂದು ಟ್ರಿಪ್ ಆದಾಗೂ ಆಗುತ್ತೆ ಮತ್ತು ಇಂಡಿಯಾಗೆ ಹೋದಾಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಟ್ರಿಪ್ಗೆ ಹೋಗೋಣ ಅಂತ ಹೇಳಿದರು. ತುಂಬಾ ಎಕ್ಸೈಟ್ ಆಗಿದ್ದೆ. ಇಲ್ಲಿ ಬಿಡುವಾಗ ನಿಮಗೆ ಬೇಜಾರಾಗಲಿಲ್ವ ಅಂತ ಕೇಳ್ಬೋದು. ಇವೆರಡು ಎಕ್ಸೈಟ್ ಮುಂದೆ ನನಗೆ ಅಲ್ಲಿ ಬಿಡೋದು ಈಗ ಸ್ವಲ್ಪನೂ ಬೇಜಾರೇನೂ ಆಗಲಿಲ್ಲ. ಚೆನ್ನಾಗೇ ಆಯಿತು ಎಲ್ಲ. ಹನಿಗೆ ಆಲ್ರೆಡಿ ಕಾರಲ್ಲಿ ಕೂತ ತಕ್ಷಣ ಕಣ್ಣೆಲ್ಲ ಸಣ್ಣಕ್ಕೆ ಮಾಡಿಕೊಂಡು ಸೈಲೆಂಟಾಗಿ ಕೂತಿದ್ದ. ಅವನಿಗೆ ತುಂಬಾ ನಿದ್ದೆ ಬಂದಿತ್ತು ನೋಡಿ. ಅವನು ಸುಮ್ಮನೆ ಸೈಲೆಂಟಾಗಿ ಹಿಂಗೇ ಇರ್ತಾನೇನೋ ಅನ್ಬೇಕು, ಇಷ್ಟೇ ಕ್ಯೂಟ್ ಆ್ಯಂಡ್ ಸೈಲೆಂಟಾಗಿರ್ತಾನೇನೋ ಅನ್ಬೇಕು, ಆ ಥರ ಕೂತಿದ್ದಾನೆ. ಇವಾಗ ನಾವು ಟೆರೆಸ್ ಬೇ ಟು ಥಂಡರ್ ಬೇಗೆ ಹೋಗ್ತಾ ಇದ್ದೀವಿ. ಥಂಡರ್ ಬೇಗೆ ಒಂದು 225 ಕಿಲೋಮೀಟರ್ ಆಗುತ್ತೆ ಟೆರೆಸ್ ಬೇಯಿಂದ. ನಾವಿದ್ದಂಥ ಊರ ಹೆಸರು ಟೆರೆಸ್ ಬೇ ಅಂತ ಹೇಳಿಬಿಟ್ಟು. ಮೇನ್ ಸಿಟಿ ನಮಗೆ ಹತ್ರ ಆಗೋದು ಥಂಡರ್ ಬೇ ಮೇನ್ ಸಿಟಿ ಅಷ್ಟು ಹತ್ರ ಆಗುತ್ತೆ ಅಂತಂದರೆ 225 ಕಿಲೋಮೀಟರ್ ಅಷ್ಟು ಆಗುತ್ತೆ. ಇದು ನಾವು ಬರೋ ದಾರಿನಲ್ಲಿ ಹೇಗಿದೆ, ಸ್ನೋ ಬೇರೆ ಬಿದ್ದಿತ್ತು, ಸ್ವಲ್ಪ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ವಿಡಿಯೋನ. ಅದಾದಮೇಲೆ ಇದರಲ್ಲಿ ಈ ವಿಡಿಯೋದಲ್ಲಿ ಒಂದಷ್ಟು ಲೇಕ್ಗಳು ಕಾಣ್ತವೆ, ಅಂದರೆ ಸರೋವರ ಕಾಣುತ್ತೆ. ನೋಡ್ಬೋದು ನೀವು ಸ್ನೋ ಬಿದ್ದಿರೋದಕ್ಕೇ ಒಂದು ಅಷ್ಟು ಲೇಯರು ಪೂರ್ತಿ ಸ್ನೋ ಇರುತ್ತೆ. ಆಮೇಲೆ ಪೂರ್ತಿ ಈಗ ಫುಲ್ ಐಸ್ ಆಗಿರುತ್ತೆ ಮೇಲ್ಗಡೆ, ನೋಡ್ತಾ ಇರ್ಬೋದು ನೀವು. ಮತ್ತು ನಾನು ತುಂಬಾ ಒಂದು 6 ಲೇಕ್ಗಳನ್ನು ವಿಡಿಯೋ ತೊಗೊಂಡಿದ್ದೆ. ಈಗ ನೋಡೋರ್ಗೂ ಬೇಜಾರಾಗುತ್ತೆ ತುಂಬ ಲೇಕ್ಗಳು ತೋರಿಸ್ಬಿಟ್ರೆ. ಹಾಗಾಗಿ ನಾನು ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದೀನಿ, ತುಂಬ ಜಾಸ್ತಿ ತೋರಿಸೋದಕ್ಕೆ ಹೋಗೋದಿಲ್ಲ. ನಾವು ಟೆರೆಸ್ ಬೇ ಟು ಥಂಡರ್ ಬೇಗೆ ನಾವು 3 ಅವರ್ ಜರ್ನಿ ಆಗುತ್ತೆ. 3 ಅವರ್ 3 ಅವರ್ 3.5 ಅವರ್ ಆಗುತ್ತೆ. ಸುಮ್ಮನೆ ಒಬ್ಬನೇ ಅದೊಂದು ಕಾರ್ ಇಟ್ಕೊಂಡು ಆಟಾಡ್ಕೊ ಅಂತ ಕೂತಿದ್ದ. ಆಮೇಲೆ ಅವನಿಗೆ ಫುಲ್ ನಿದ್ದೆ ಜೋರಾಯಿತು. ನಿದ್ದೆ ಹಠ ಮಾಡೋದಕ್ಕೆ ಶುರು ಮಾಡ್ದ. ಅದಕ್ಕೆ ಮತ್ತೆ ನನ್ನ ಹತ್ರನೇ ಕರ್ಕೊಂಡು ನಿದ್ದೆ ಮಾಡಿಸೋಣ ಮಲಗಿಸೋಣ ಅಂತ ಹೇಳಿಬಿಟ್ಟು ಮಲಗಿಸೋದಕ್ಕೆ ನನ್ನ ಹತ್ರ ಕರ್ಕೊಂಡೆ. ನೀವು ನೋಡ್ಬೋದು ನಾವು ಹೋಗೋ ದಾರಿಗೆ ಎಷ್ಟು ಕಾಡು, ಎಷ್ಟು ಒಂಥರ ಬೆಟ್ಟ ಗುಡ್ಡದ ಥರ ಎಷ್ಟೊಂದು ಸಿಗತ್ತೆ. ತುಂಬಾ ಖುಷಿ ಅನಿಸುತ್ತೆ ಇಲ್ಲಿ. ಏನು ನೇಚರ್ ಲವರ್ ಇರೋವಂಥವ್ರು ಇರೋದಕ್ಕೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ಇದು.
ಈ ಲೇಕಲ್ಲಿ ಮಾತ್ರ ನೀವು ನೋಡ್ತಾ ಇರ್ಬೋದು, ನಿಮಗೆ ಯಾವುದೇ ಮಂಜಾಗಲಿ ಯಾವುದೇ ಸ್ನೋ ಆಗಲಿ ಕಾಣ್ತಾ ಇಲ್ಲ. ಸ್ನೋ ಇಲ್ಲ ಅಂತ ಹೇಳಿದ್ರು ನೀರು ಅಷ್ಟೇ ಕೋಲ್ಡ್ ಇರುತ್ತೆ ಅಲ್ಲಿ, ಬಿಕಾಸ್ ಅಷ್ಟು ಚಳಿ ಇರುತ್ತೆ. -ಡಿಗ್ರಿನಲ್ಲಿರುತ್ತೆ, -14 -15 ಇತ್ತು ನಾವು ಬರೋ ಟೈಮಲ್ಲಿ. ಸಂಜೆ ಆಲ್ರೆಡಿ ನಾವು ಜರ್ನಿ ಮಾಡಿಬಿಟ್ಟು ಅದಾದಮೇಲೆ ಒಂದು 5 ಗಂಟೆ ಅಷ್ಟೊತ್ತಾಗಿತ್ತು. ಟಿಮ್ ಹಾರ್ಟನ್ಸಲ್ಲಿ ಅದಕ್ಕೆ ಸ್ನ್ಯಾಕ್ಸ್ ಥರ ಇರಲಿ ಅಂತ ಹೇಳ್ಬಿಟ್ಟು ಒಂದು ಆಲೂ ಫ್ರೈ ಮತ್ತು ಒಂದು ಕಾಫಿ ತೊಗೊಂಡ್ವಿ. ಅಂತೂ ಇತ್ತು ಒಂದು 6:30 ಅಷ್ಟೊತ್ತಿಗೆ ರೂಮ್ಗೆ ಅಂದರೆ ಹೋಟೆಲ್ಗೆ ರೀಚ್ ಆದ್ವಿ. ಇವಾಗ ಚೆಕ್-ಇನ್ ಆಗೋ ಟೈಮು. ಚೆಕ್-ಇನ್ ಆಗೋದಕ್ಕೆ ಒಂದು 10 ಬ್ಯಾಗ್ಗಳಿದ್ದಾವೆ. ಅದಕ್ಕೆ ನಾನು ಇಂಪಾರ್ಟೆಂಟ್ ಇರೋವಂಥ ಬ್ಯಾಗ್ 3 ಅಷ್ಟೇ ನಾನು ರೂಮ್ ಒಳಗಡೆ ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದಷ್ಟು 7-8 ಬ್ಯಾಗ್ಗಳು ನಾನು ಸ್ಟೋರ್ ರೂಮ್ ಅಂತ ಇರುತ್ತೆ, ಬ್ಯಾಗ್ಗಳನ್ನು ಇಡೋದಕ್ಕೇನೆ. ಅದಕ್ಕೆ ಒಂದು ಸ್ಲಿಪ್ ಕೊಡ್ತಾರೆ, ನಾವಿಲ್ಲಿ ಇಷ್ಟು ಬ್ಯಾಗ್ಗಳನ್ನು ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಅದನ್ನು ತಗೊಂಡು ಒಂದಷ್ಟು ಬ್ಯಾಗ್ಗಳನ್ನು ಅಲ್ಲಿ ರೂಮಲ್ಲೇ ಇಟ್ಬಿಟ್ಟು ನಾನು 3 ಬ್ಯಾಗ್ಗಳನ್ನು ಮಾತ್ರ ನಾನು ರೂಮ್ಗೆ ತೊಗೊಂಡೋಗಿದ್ದೆ. ಆ್ಯಂಡ್ ಹನಿ ತುಂಬಾ ಹಠ ಮಾಡ್ತಾ ಇದ್ದ. ಆಲ್ರೆಡಿ ಅವನಿಗೆ ಹಶ್ವಾಗಿತ್ತು, ಸಂಜೆ ಹಾಲು ಕುಡಿಬೇಕಾಗಿತ್ತು. ಅವನು ಎವ್ರಿ ಈವ್ನಿಂಗ್ ನಾನು ಅವನಿಗೆ ಹಾಲು ಕೊಡ್ತೀನಿ. ಆಲ್ರೆಡಿ ಒಂದು ಸ್ವಲ್ಪ ಹಶ್ವಾಗಿದ್ದರಿಂದ ಕಿರಿಕಿರಿ ಮಾಡ್ತಾ ಇದ್ದ. ಈ ಹೋಟೆಲ್ದು ಆ್ಯಂಬಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು, ತುಂಬ ಕ್ಲೀನಾಗಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದರು. ಎಂಟ್ರೆನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ, ನಾನು ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ನಾವಿದ್ದಿದ್ದ ರೂಮು 135 ನಂಬರ್ದು ರೂಮ್ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಪ್ರವೀಣ್ ಹೇಳ್ತಾ ಇದ್ರು, ಇಲ್ಲಿ ಏನಾದರೂ ಈ ಥರ ಚಿಕ್ಕದಾಗಿ ಈ ಥರ ಮನೆ ಸಿಕ್ಕರೆ ಕಡಿಮೆ ಕಾಸ್ಟ್ ಆಫ್ ಲಿವಿಂಗಲ್ಲಿ ಒಳ್ಳೆ ಜೀವನ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಹಾಗೆ ರೂಮ್ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿತ್ತು, ಕ್ಲೀನಾಗಿ ಮೇಂಟೈನ್ ಮಾಡಿದರು. ಎಂಟ್ರೆನ್ಸ್ ಬಲ್ಗಡೆಗೇ ವಾಶ್ರೂಮ್ ಸ್ಟಾರ್ಟಿಂಗಲ್ಲೇ ಇತ್ತು. ಬಾಡಿ ಲೋಷನ್ ಮತ್ತು ಸೋಪು ಮತ್ತು ಮೇಕಪ್ ರಿಮೂವರ್ ವೈಪು, ಅದು ಆಲ್ರೆಡಿ ಸೋಪ್ ಪ್ರವೀಣ್ ಓಪನ್ ಮಾಡಿದ್ರು. ಮೇಕಪ್ ರಿಮೂವರ್ ವೈಪರ್ ಇದು ಮೇಕಪ್ ರಿಮೂವರ್ ವೈಪ್. ಇದು ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿದೆ, ತುಂಬ ಕ್ಲೀನಾಗಿ ಇಟ್ಟಿದ್ರು. ಟಿಶ್ಯೂದು ಬಾಕ್ಸು ಆ್ಯಂಡ್ ಒಂದು ಡಸ್ಟ್ಬಿನ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಟಬ್ ಬಾತ್ ಇದೆ. ಅದಾದಮೇಲೆ ಇಲ್ಲಿ ಶಾಂಪೂ ಕಂಡೀಷ್ನರ್ ಆ್ಯಂಡ್ ಬಾಡಿ ವಾಶ್ 3 ಇಟ್ಟಿದ್ದಾರೆ. ತುಂಬ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು ರೂಮು. ವಾಶ್ರೂಮ್ ಪಕ್ಕ ಒಂದು ಮಿರರ್, ನಿಮಗೆ ಅದ್ರ ಪಕ್ಕದಲ್ಲಿ ಮಿರರು, ಒಲೆ. ಅಮ್ಮ 2 ಒಲೆ ಬರುತ್ತಿದ್ರಲ್ಲಿ, ಹೇಳಮ್ಮ. ಇಲ್ಲಿ ಬ್ರೆಡ್ ಟೋಸ್ಟರ್, ಸ್ಪೂನ್, ಆಮೇಲೆ ಒಂದಷ್ಟು ಪ್ಯಾನ್ಗಳಿಟ್ಟಿದ್ದಾರೆ, 1-2. ಆಮೇಲೆ ಫಿಲ್ಟರ್ ಅಂದರೆ ಸೋಸ್ಕೊಳ್ಳೋದು ಮತ್ತು ಒಂದು ಪಾತ್ರೆ ಇಟ್ಟಿದ್ದಾರೆ. ಒಂದೊತ್ತಿಗೆ ಅಡುಗೆ ಮಾಡ್ಕೊಳ್ಳೋ ಅಷ್ಟು ಇಟ್ಟಿದ್ದಾರೆ. ಚೆನ್ನಾಗಿತ್ತು. ಪಕ್ಕದಲ್ಲಿ ಡಿಶ್ ವಾಷರ್ ಇತ್ತು, ಚಿಕ್ಕದು, ಚೆನ್ನಾಗಿತ್ತು. ಒಂದಿಬ್ಬರು ಆರಾಮಾಗಿ ಜೀವನ ಮಾಡ್ಬೋದು ಅಂತ ಹೇಳ್ತಾ ಇದ್ರು ಪ್ರವೀಣು. ಹಾಗೆ ಕ್ಯೂಟಾಗಿ ಚಿಕ್ಕದಾಗಿರೋವಂಥ ಒಂದು ಡೈನಿಂಗ್ ಟೇಬಲ್ ಥರದ್ದು, ಆಮೇಲೆ ಒಂದು ಮಿನಿ ಫ್ರಿಜ್ಜು, ಓವನ್ನು ಎಲ್ಲ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಚಿಕ್ಕದೊಂದು ಸೋಫಾ, ಆಲ್ರೆಡಿ ನೋಡಿ ನೀವು ಹನಿದು ಫೋಟೋಶೂಟ್ ನಡೀತಾ ಇದೆ ಬೆಡ್ ಮೇಲೆ. ಒಂದು ಆ ಕಡೆ ಈ ಕಡೆ 2 ಲೈಟ್ ಇದೆ. ಸುಬ್ಬ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ರೂಮ್ ಚೆನ್ನಾಗಿತ್ತು, ಕ್ಲೀನಾಗಿ ಇಟ್ಟಿದ್ರು. ನನಗೆ ಎಷ್ಟು ಬೇಕಷ್ಟು ಬ್ಯಾಗ್ಗಳನ್ನು ತೊಗೊಂಡು ಇನ್ನು ಅಷ್ಟು ಅಲ್ಲಿ ಸ್ಟೋರ್ ರೂಮಲ್ಲಿ ಇಟ್ಟಿದ್ವಿ. ಒಂದು ಫೋಟೋ ತೆಗಿಯೋದೇ ಒಂದು ದೊಡ್ಡ ಕೆಲಸ ನಮಗೆ. ಒಂದು ಕಡೆ ನಿಂತ್ಕೊಳ್ಳಲ್ಲ, ಅದು ಹೀಟರು. ಆ್ಯಂಡ್ ನಾವಿದ್ದಂಥ ರೂಮ್ ಹಿಂದೆ ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೇನ್ ರೋಡ್ ನಮ್ಮ ರೂಮ್ಗೆ ಚೆನ್ನಾಗಿ ಕಾಣ್ತಾ ಇತ್ತು. ಆ್ಯಂಡ್ ಅದನ್ನು ಓಪನ್ ಮಾಡಿ ಹೊರಗಡೆನೂ ಅಲ್ಲಿಂದನೇ ಹೋಗ್ಬೋದು. ನಾನು ಆಮೇಲೆ ನೋಡಿದೆ, ವಿಡಿಯೋ ಎಲ್ಲ ಮಾಡ್ಕೊಂಡ್ಮೇಲೆ ಆಟ ಆಡ್ತಾ ಇದ್ದಾನೆ ಸುಬ್ಬ. ಬಟ್ ಎಲ್ಲೂ ಏನೂ ಹಠ ಮಾಡಿಲ್ಲ. ಬೇರೆ ಮಕ್ಕಳಾದರೆ ಎಷ್ಟು ಕಿರಿಕಿರಿ ಮಾಡ್ತಾರೆ, ಬಟ್ ಹನಿ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಸೈಲೆಂಟಾಗಿ ಎಲ್ಲನೂ ಎಂಜಾಯ್ ಮಾಡಿಕೊಂಡು ಬಂದ ಅವನು.
ಏನು ಹಠ ಮಾಡಲಿಲ್ಲ. ಎಲ್ಲ ಆಲ್ರೆಡಿ ತುಂಬ ಟೈಮ್ ಆಗಿತ್ತು. ಮಲ್ಕೊಂಡು ಆಮೇಲೆ ಬೆಳಗ್ಗೆ ಎದ್ದು ಚೆಕ್ಔಟ್ ಆಗಬೇಕಿತ್ತು. ಇವಾಗ ಇದು ಬೆಳಗ್ಗೆ ವಿಡಿಯೋ. ಅದು ರೂಮೆಲ್ಲ ತೋರಿಸಿದ್ದು ನೈಟ್ ಚೆಕ್-ಇನ್ ಆದಾಗ, ಇದು ಬೆಳಗ್ಗೆ ಚೆಕ್ಔಟ್ ಆಗ್ತಾ ಇರೋ ವಿಡಿಯೋ ನೀವು ನೋಡ್ತಾ ಇರ್ಬೋದು. ಸುಮ್ಮನೆ ಸೈಲೆಂಟಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಏರ್ಪೋರ್ಟಲ್ಲೂ ಅಷ್ಟೇ ನನ್ನ ಹಿಂದೆ ನಾನು ಅಂದರೆ 10 ಬ್ಯಾಗ್ ಇತ್ತು. ಪ್ರವೀಣ್ ಒಂದು ಟ್ರಾಲಿ ಮತ್ತು ನಾನು ಒಂದು ಟ್ರಾಲಿ ದಬ್ಕೊಂಡು ಬರಬೇಕಂತ ಅಂದರೆ ಅವನೂ ಎತ್ಕೊಂಡು ಬರಬೇಕಾಗ್ತಿತ್ತು. ನಾನೇನು ಮಾಡ್ತಾಯಿದ್ದೆ, ನಾನೊಂದು ಟ್ರಾಲಿನ ಎಳ್ಕೊಂಡು ಹೋಗ್ತಾ ಇದ್ದೆ. ಅವನಿಗೆ ಹನಿ ನೀನು ನನ್ನ ಹಿಂದೆ ಬಾಮಾಗ್ದೆ, ನನ್ನ ಜೊತೆ ಬಾಕಂದ ಅಂತ ಹೇಳಿದ್ರೆ ಸುಮ್ಮನೆ ನಡ್ಕೊಂಡು ಬರ್ತಾಯಿದ್ದ. ಆ ಕಡೆ ಈ ಕಡೆ ನೋಡಿಕೊಂಡು ಸುಮ್ಮನೆ ಸೈಲೆಂಟಾಗಿ ನಿಂತಿದ್ದಾನೆ ಅವರಪ್ಪ. ಅಲ್ಲಿ ಏರ್ಪೋರ್ಟಲ್ಲಿ ಚೆಕ್-ಇನ್ ಆಗ್ತಾ ಇದ್ದೀವಿ. ಇವಾಗ ಲಗೇಜ್ ಎಲ್ಲ ವೆಯ್ಟ್ ಚೆಕ್ ಮಾಡಿಬಿಟ್ಟು ಲಗೇಜ್ ಎಲ್ಲ ವೆಯ್ಟ್ ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ಚೆಕ್-ಇನ್ ಆಗೋದಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಅವ್ನು ಸೈಲೆಂಟಾಗಿ ನಡ್ಕೊಂಡು ಬರ್ತಾ ಇದ್ದಾನೆ. ನಾನು ಏರ್ಪೋರ್ಟಲ್ಲಿ ಒಂದು ಸಾರಿನೂ ಎತ್ಕೊಂಡಿಲ್ಲ. ನಾವು ಎಷ್ಟು ದೂರ ನಡೀತಿದ್ವೋ ಅಷ್ಟು ದೂರನೂ ನಡ್ಕೊಂಡು ಬಂದಿದ್ದಾನೆ ಥಂಡರ್ ಬೇ ಏರ್ಪೋರ್ಟ್ನಲ್ಲಿ. ಆಮೇಲೆ ಒಳಗಡೆ ಚೆಕ್-ಇನ್ ಆದಮೇಲೆ ನೀವು ನೋಡ್ಬೋದು, ನಮ್ಮ ಫ್ಲೈಟು ಬೆಳಗ್ಗೆ 10:40 ಫ್ಲೈಟಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಇವ್ರ ಸಾಹೇಬರು ಸ್ವಲ್ಪ ಒಂದಷ್ಟು ಪೋಸ್ಗಳು ಕೊಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ಜರ್ನಿ. ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಮ್ಮದು ಸೀಟ್ ಸಿಕ್ತು, ಬಂದು ಕೂತ್ಕೊಂಡ್ವಿ. ಇದು ಲಾಸ್ಟ್ ಟೈಮ್ ಅಂದರೆ ಇಂಡಿಯಾದಿಂದ ಕೆನಡಾಗೆ ಹೋಗೋ ಟೈಮಲ್ಲಿ ತುಂಬ ವೆರಿ ಕಂಜೆಸ್ಟೆಡ್ ಫ್ಲೈಟ್ ಇತ್ತು. ಅಂದರೆ ಆ ಕಡೆ 2 ಸೀಟು, ಈ ಕಡೆ 2 ಸೀಟು. ಬಟ್ ಆಲ್ರೆಡಿ ಹನಿ ಇಲ್ಲಿ ಮಲ್ಕೊಂಡಿದ್ದಾನೆ. ಫ್ಲೈಟಿಗೆ ಬಂದ ತಕ್ಷಣ ಮಲ್ಕೊಂಡ. ಚಾರ್ಜ್ಗೆ ಹಾಕ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಮೊಬೈಲ್ ಇಟ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿ ಮಾಡಿದರು. ನಾನು ತೋರಿಸ್ತೀನಿ. ವಿಂಡೋಯಿಂದ ಹೊರಗಡೆ ಈ ಥರ ಚೆನ್ನಾಗಿ ಕಾಣ್ತಾ ಇತ್ತು. ಅದಕ್ಕೆ ಒಂದು ಸ್ವಲ್ಪ ವಿಡಿಯೋ ತೊಗೊಂಡೆ ಅದನ್ನು. ಆ್ಯಂಡ್ ಮೊಬೈಲ್ ಇಟ್ಕೊಂಡು ಮೂವಿ ನೋಡೋದಕ್ಕೆಲ್ಲ ಇತ್ತು. ನನಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಪ್ರವೀಣ್ ಹೇಳಿದ್ರು, ನೋಡಿ ಈ ಥರ ಇದೆ ನೋಡು ಅಂತ, ಅದು ಪುಷ್ ಮಾಡು ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಮೊಬೈಲ್ ಇಟ್ಕೊಂಡು ಮೂವಿ ವೀಡಿಯೋಸ್ ಎಲ್ಲ ನೋಡ್ಕೊತ ಆರಾಮಾಗಿ ಬರ್ಬೋದು. ಆ್ಯಂಡ್ ಸ್ನ್ಯಾಕ್ಸು ನಮಗೆ ಒಂದು ಸ್ವಲ್ಪ ಇತ್ತು. ಅಂದರೆ ನಾನು ತೋರಿಸ್ತೀನಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಇದು ಮೆನೋ ಇಟ್ಟಿದ್ರು. ನಮಗೇನಾದರೂ ಸ್ನ್ಯಾಕ್ಸ್ ಏನಾದರೂ ಬೇಕು ಅಂದರೆ, ಎಕ್ಸ್ಟ್ರಾ ಬೇಕು ಅಂದರೆ ಪೇ ಮಾಡಿ ತಗೊಳ್ಳೋ ಅಂಥದ್ದು. ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಕಾಸ್ಟ್ಲಿ ಅಂದರೆ ಓಕೆ ಇತ್ತು, ಬಟ್ ಆದರೂ ನಮಗದು ಕಾಸ್ಟ್ಲಿ ಅಂತ ಅನ್ನಿಸ್ತು ಎಲ್ಲ. ನೀವು ನೋಡ್ತಾ ಇರ್ಬೋದು ರೇಟ್ ಎಲ್ಲ. $5, $10, $15, $4. ಚಾಕ್ಲೇಟ್ಸ್ಗೆಲ್ಲ $4 ಇತ್ತು. ಅಂದರೆ ಬಟ್ ವೆಜ್ ಕಡಿಮೆ ಇತ್ತು, ತುಂಬಾ ಕಡಿಮೆ ವೆಜ್ ಇಲ್ಲಿ ಫ್ಲೈಟಲ್ಲಿ. ಅದು ಏರ್ ಕೆನಡಾದಲ್ಲಿ ಸಿಗೋ ಅಂಥದ್ದು ವೆಜ್ಜು ತುಂಬಾ ಕಡಿಮೆ. ಬೇಕು ಅಂದರೆ ಚಾಕ್ಲೇಟು ಬಿಸ್ಕೆಟು ತೊಗೊಂಡು ತಿನ್ನಬೇಕಾಗಿತ್ತು. ನಮಗೆ ಕೊಟ್ಟಿದ್ದು ಸ್ನ್ಯಾಕ್ಸ್ ಇಷ್ಟೇ ಇದ್ದಿದ್ದು. ಅದೊಂಥರ ಕುರ್ಕುರೆ ಅಷ್ಟೇ, ಅದು ಏನು ಬೇರೆ ಏನೂ ಅಲ್ಲ, ಕುರ್ಕುರೆ. ಅದಾದಮೇಲೆ ಪ್ರವೀಣ್ ಮತ್ತು ಕೋಕೋ ಕೋಲಾ ತೊಗೊಂಡ್ವಿ. ನಾನು ಮತ್ತು ಪ್ರವೀಣ್ ಕೋಕೋ ಕೋಲಾ ತೊಗೊಂಡ್ವಿ. ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ಕೂತ್ಕೊಂಡು ಹಾಗೆ 3 ಅವರ್ ಕಳೆದೇ ಹೋಯಿತು. ಟೊರೊಂಟೋಗೆ ರೀಚ್ ಆದ್ವಿ. ಟೊರೊಂಟೋದಲ್ಲಿ ಬ್ಯಾಗ್ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಎಲ್ಲ ಬ್ಯಾಗ್ನೂ ಆಲ್ಮೋಸ್ಟ್ ನಾವು ಚೆಕ್-ಇನ್ಗೆ ದಬ್ಬಿಟ್ಟಿದ್ವಿ. ಒಂದಷ್ಟು ಬ್ಯಾಗ್ಗಳು ಇಲ್ಲಿ ಸಿಕ್ತು, 4 ಬ್ಯಾಗ್ಗಳು. ಇನ್ನು 4 ಬ್ಯಾಗು ಮತ್ತು ಇನ್ನು 6 ಬ್ಯಾಗು ಮತ್ತು ಒಂದು ಸ್ಟ್ರಾಲರು ಕೂಡ ಇತ್ತು. ಅದು ಓವರ್ ಸೈಜ್ ಇದ್ದಿದ್ದರಿಂದ ಅದು ಬೇರೆ ಕಡೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರವೀಣ್ ತೊಗೊಂಬರೋದಕ್ಕೆ ಹೋದರು. ನಾವೆಲ್ಲ ಬ್ಯಾಗ್ ಕಲೆಕ್ಟ್ ಮಾಡಿಕೊಂಡು ನಾನು ಹನಿನ ನೋಡ್ಕೊಳ್ತಾ ನಾನು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ ಪ್ರವೀಣ್ ಬರೋ ತನಕ. ಇನ್ನೇನು
ಬ್ಯಾಗೆಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಟೊರೊಂಟೊದಲ್ಲಿ ಇನ್ನೂ 4 ದಿನ ಇರ್ತೀವಿ. ಟೊರೊಂಟೊದಲ್ಲಿ ಒಂದಷ್ಟು ಟ್ರಿಪ್ ಮಾಡಿಕೊಂಡು ಆಮೇಲೆ ಇಂಡಿಯಾಗೆ ಬರ್ತೀವಿ. ಇವತ್ತಿನ ವಿಡಿಯೋ ಇಷ್ಟೇ. ಅಲ್ಲಿ ತನಕ ಎಲ್ಲರೂ ಪ್ರೀತಿಯಿಂದ ಇರಿ, ಖುಷಿಯಾಗಿರಿ, ಮತ್ತು ನಾವು ನಮಗೋಸ್ಕರ ನಮ್ಮವ್ರಿಗೋಸ್ಕರ ಬದುಕೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನಗೆ ಹೀಗೆ ಸಪೋರ್ಟ್ ಮಾಡ್ತಾರೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಿದೆ ಅದು ನಾನು ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋನ ಆ್ಯಡ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ನಾನು ಯಾಕೆ ಇಲ್ಲಿ ನಿಂತಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್.